ಚಾರ್ವಿಕ. ಇವಾಗ ನನಗೆ 2700 ಪ್ರಶಸ್ತಿ ಬಂದಿದೆ. ಇವಾಗ ಅಭಯ ಕೊಟ್ಟಿರೋದು ಸೇರಿಸ್ಕೊಳ್ತೀನಿ ನಾನು. ಮೂಲಕ ಪ್ರೋತ್ಸಾಹಿಸಬೇಕು. ಸ್ಟಾರ್ ಒನ್ ಕನ್ನಡ ಮ್ಯಾಗಝಿನ್ ಕವರ್ ಪೇಜ್. ಚತಾವತ್ತು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ವಿಲೇಜ್ ವ್ಲಾಗು. ಇವತ್ತು ತಮ್ಲಲ್ಲಿ ನೋಡಿದ್ರೆ ಗೊತ್ತಾಗಿರ್ಬೋದು, ಮತ್ತು ಎಷ್ಟು ಜನಕ್ಕೆ ಕನ್ಫ್ಯೂಸ್ ಇತ್ತು ಏನಕ್ಕೆ ಪ್ರೈಸ್ ಕೊಟ್ಟಿದ್ದು, ಏನು ಅದು ಇವೆಂಟು ಅಂತೇಳಿ. ಸೊ ಏನು ಇವೆಂಟು ಏನು ಅಂತ ಎಲ್ಲನೂ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಮಾರ್ನಿಂಗೇ ಎದ್ದು ಬೇಗ ಎಲ್ಲ ಟಿಫನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗಳು ಬೆಂಗಳೂರಿಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಯವರು ಹಾಗೆ ಅಂದವೇ ಚಿಕ್ಕಮಕ್ಕಳಿಗೆ ಬಂದು ಬಸ್ ಹತ್ತಿಸಿ ಹೋಗ್ತೀನಿ ಅಂತೇಳಿ ಕರ್ಕೊಂಬರ್ತಾ ಇದ್ದಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿನ್ನಮ್ಮ, ನಮ್ಮ ಹಳ್ಳಿನೇ ಚಂದ ಅಲ್ವಾ ಈ ಬೆಂಗಳೂರು ಟ್ರಾಫಿಕ್ಗಿಂತ? ಸೈಡ್ ಬಾ. ಎಲ್ಲಿ ಹೋಗ್ತಿದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ. ಬಾವಿ ಫುಟ್ಪಾತ್ ಮೇಲೆ ಇಟ್ಕೊಂಡು ಕಾಣ್ತಾನೆ ಇಲ್ಲ ಅಂತ. ಫ್ರೆಂಡ್ಸ್, ಬೇಕಾದ್ರೆ ಹಳ್ಳೀಲಿ ಯಾವ ಬೇಕಾದ್ರೂ ಮನೆ ಹುಡುಕ್ಬೋದು. ಈ ಟೌನಲ್ಲಿ ಗೊತ್ತಿಲ್ಲ ಜಾಗದಲ್ಲಿ ಮ್ಯಾಪ್ ನಂಬ್ಕೊಂಡು ಹೋಗ್ತಾ ಇದ್ದೀನಿ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಈವೆಂಟ್ ಯಾವ ಥರ ಇರುತ್ತೆ, ಸ್ಟಾರ್ಟ್ ಆಗಿದೆ ಅಂತಲೂ ಗೊತ್ತಿಲ್ಲ. 2:30ಗೆ ಸ್ಟಾರ್ಟು ಅಂತ ಹೇಳಿದರು. ಥರ ಭಯನೂ ಆಗ್ತಿದೆ, ಟೆನ್ಷನು ಆಗ್ತಿದೆ. ಇನ್ನು ಸ್ಟಾರ್ಟ್ ಆಗಿಲ್ಲ. ಅದೇನು ಹಂಗೆ ಮಾಡ್ತೀನಿ ನೀನು? ನೃತ್ಯಗಾರ್ತಿ ಕೂಡ ಇವರು. ಕುಮಾರಿ ಗಾಯತ್ರಿ ದ್ವಿಪತ್ತಾರ ಅವರಿಗೆ ಕೊಡಮಾಡಲಾಗುತ್ತಿರುವ ನಾರಿ ಪುರಸ್ಕಾರ ಪ್ರಶಸ್ತಿ. ಫ್ರೆಂಡ್ಸ್, ಇವ್ರಿಗೂ ಸಹ ಕಣ್ಣೆ ಕಾಣಲ್ಲ. ನಾವೆಲ್ಲ ಇದ್ದು ಏನು ಮಾಡೋಕ್ಕಾಗ್ದಲೇ ಸುಮ್ಮನೆ ಇದ್ದೀವಿ. ಬಟ್ ಇಂಥವ್ರು ನೋಡಿದ್ರೇ ನಮ್ಗೆಲ್ಲ ಇದ್ದು ಮಾಡೋಕ್ಕಾಗ್ದಲೇ ಸುಮ್ಮನೆ ಇದ್ದೀವಲ್ಲ, ನಾವೇ ವೇಸ್ಟು ಅಂತ ಅನಿಸ್ಬಿಡುತ್ತೆ. ನಾನಂತೂ ಇವೆಂಟಿಗೆ ಬಂದು ಏನು ಕಲ್ತಂಗೆ ಗೊತ್ತಿಲ್ಲ. ಬಟ್ ಇವರಿಬ್ಬರು ನೋಡಿದ್ರಂತೂ ನಂಗೆ ಫುಲ್ ಶಾಕ್ ಆಗೋಯ್ತು. ಯಾಕಂದರೆ ಇವ್ರಿಗೆ 75 ವರ್ಷ ಆಗಲೇ ಹಾಕಿದ ವಿಡಿಯೋ. ಅವ್ರಿಗೆ ಪಾಪ ಕಣ್ಣೇ ಕಾಣಲ್ಲ. ಬಟ್ ನಾವೆಲ್ಲ ಇದ್ದು ಏನೂ ಇಲ್ಲ ಅಂತೀವಿ. ಬಟ್ ಇವರೆಲ್ಲ ಈ ಏಜಿಗೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತೇಳಿ ನೀವೇ ನೋಡ್ಕೊಂಬನ್ನಿ. ಸರಿ, ಅವ್ರದ್ದು ಪೂರ್ತಿ ಡ್ಯಾನ್ಸ್ನ ಹಾಕೋಕ್ಕಲ್ಲ, ಯಾಕಂದರೆ ನಾನು ಯೂಟ್ಯೂಬಲ್ಲಿ ಕಾಪಿರೈಟ್ ಅಂತ ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಕ್ತೆ. ಸೊ ಅವ್ರದ್ದೆಲ್ಲ ಈ ಏಜಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ನೋಡಿ. ಸೊ ಅದ್ರ ನೆಕ್ಸ್ಟು ಮತ್ತು ಸ್ಟಾರ್ ಒನ್ ಕನ್ನಡದ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಸ್ಟಾರ್ ಒನ್ ಕನ್ನಡದ ಲಾಂಚಿಗೆ ನಾನು ನನ್ನ ಮಗಳು ಎಲ್ಲ ಹೋಗಿದ್ದು. ಸೊ ಯಾಕೆಂದರೆ ಈ ಸ್ಟಾರ್ ಒನ್ ಕನ್ನಡ ಸೀರಿಯಲಲ್ಲಿ ನನ್ನ ಮಗಳು ಸೆಲೆಕ್ಟ್ ಆಗಿದ್ದಾಳೆ. ಸೊ ಅವಳಿಗೆ ಒಂದು ಸನ್ಮಾನವೂ ಇತ್ತು. ಸೊ ಲಾಸ್ಟ್ವರೆಗೂ ಫೈನಲ್ವರೆಗೂ ನೋಡಿ ಗೊತ್ತಾಗುತ್ತೆ ನಿಮಗೇ. ಮ್ಯಾಗಝಿನ್ ಕವರ್ ಪೇಜ್ ಉದ್ಘಾಟನೆ ಆಗ್ತಾ ಇದೆ. ಸ್ಟಾರ್ ಒನ್ ಕನ್ನಡ ಮ್ಯಾಗಝಿನ್ ಕವರ್ ಪೇಜ್ ಕನ್ನಡ ಚಾಲನೆಗೊಳ್ತಾ ಇದೆ. ರಾಸ ಕನ್ನಡ ಮತ್ತು ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಸ್ಟಾರ್ ಒನ್ ಕನ್ನಡ ಮ್ಯಾಗಝಿನ್ ಕವರ್ ಪೇಜ್
ಚಾರ್ವಿಕಾ. ನನಗಂತೂ ಈ ಕ್ಷಣ ತುಂಬ ಖುಷಿ ಆಗ್ತಿತ್ತು, ನನ್ನ ಮಗಳು ಸನ್ಮಾನ ಮಾಡಿಸ್ಕೊತಿರೋದು ನೋಡ್ತಿದ್ರೆ. ಸೊ ನನ್ನ ಮಗಳಿಗೆ ಅಂತಲ್ಲ ಎಷ್ಟೋ ಜನ ಬಾಲ ಕಲಾವಿದೆ ಅಂತೇಳಿ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟರು. ಸೊ ಯಾಕಪ್ಪ ಲೇಟ್ ಆಯಿತು ಈವೆಂಟ್ಗೆ ಅಂದರೆ ಸಿದ್ದರಾಮಯ್ಯ ಅವರು ಎಲ್ಲ ಮಾಜಿ ಮುಖ್ಯಮಂತ್ರಿ ಮತ್ತು ಈಗಿನ ಮುಖ್ಯಮಂತ್ರಿ ಎಲ್ಲ ಬರ್ತೀನಿ ಅಂದರು, ಬಟ್ ಯಾರೂ ಬರಲಿಲ್ಲ. ಸೊ ಅವ್ರವ್ರು ಏನು ಬ್ಯುಸಿ ಇರ್ತಾರೋ ಗೊತ್ತಿಲ್ಲ. ಸೊ ಈವೆಂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಲೇಟಾಗಿ ಹೋಗ್ಬಿಟ್ಟಿತ್ತಲ್ಲ 10 o'clock. ಸೊ ಅಲ್ಲಿಂದ ನನ್ನ ತಂಗಿ ಮನೆಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಬಟ್ ಅಡ್ರೆಸ್ ಗೊತ್ತಾಗ್ದಲ್ಲ ನನ್ನ ಮಗಳೇ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಲ್ಲಿಗೆ. ನನ್ಗೆ ರೋಡೇ ಗೊತ್ತಾಗ್ತಿಲ್ಲ ಚಿನಿ, ಕನ್ಫ್ಯೂಸ್ ಆಗ್ತೈತೆ. ಚಿನ್ನಿಯಲ್ಲಿ ಇನ್ನೂ ಗೊತ್ತೇ ಆಗ್ತಾ ಇಲ್ಲ ನನಗೆ. ಎಲ್ಲಿ ತಿರ್ಕೋಬೇಕು, ಹಂಗೋಗಿ ತಿರ್ಕೋಬೇಕಾ? ಫ್ರೆಂಡ್ಸ್ ನೋಡಿ ನನ್ನ ಮಗಳು ರೋಡ್ ತೋರಿಸ್ತಾವ್ ಬೆಂಗಳೂರಲ್ಲಿ, ನಂಗೆ ಅಂತ ಗೊತ್ತಾಗ್ತಿಲ್ಲ. ನನ್ನ ಮಗ ತಂದು ಅಲ್ಲಿ ನಿಲ್ಸೋಗಿ ಆಟೋದಲ್ಲೂ ನಮ್ಮನ್ನಂತೂ ಕನ್ಫ್ಯೂಸ್ ಮಾಡಾಕ್ಬಿಟ್ಟ. ನೋಡ್ದಾಗ ಈಗ ಗೊತ್ತಾಗ್ತು, ನಾನೇ ಕರ್ಕೊಂಡು ಹೋಗ್ತೀನಿ ಬಾ. ಇಲ್ಲ ನಂಗೆ ಇತ್ತ ನನ್ನ ಮಗಳೇ ಗ್ರೇಟ್. ಅವಳೇ ಬೆಂಗಳೂರಲ್ಲಿ ಚಿಕ್ಕಿ ಮನೆಯದ ಅಡ್ರೆಸ್ ತಿಳ್ಕೊಂಡವಳೆ. ನಾನು ಮಂಗನಂತೇಳಿ ಎಲ್ಲೆಲ್ಲ ಇಳಿದು ಆಟೋದನ್ನು ತಗೊಂಡೋಗಿ ಎಲ್ಲೋ ನಿಲ್ಲಿಸಿ ಎಲ್ಲೆಲ್ಲೋ ಬರ್ತಾ ಇದ್ದೀನಿ. ಇವಳ ಮನೆಗೆ ಬರಬೇಕಾದ್ರೆ ಪ್ರತಿ ಸತಿನೂ ಹೇಳ್ತಾಳೆ ಬ್ಯಾಕ್ ರೋಡಲ್ಲಿ ಬರಬೇಡ, ಸೊ ಫ್ರಂಟ್ ರೋಡಲ್ಲಿ ಬಾ ಅಂತೇಳಿ. ಬಟ್ ನಾನು ಯಾವಾಗಲೂ ಬ್ಯಾಕ್ ರೋಡಲ್ಲೇ ಬಂದು ಕನ್ಫ್ಯೂಸ್ ಮಾಡ್ಕೊತಾ ಇರ್ತೀನಿ. ಅವ್ನಿಗೆ ಹೇಳ್ದೆ ಹತ್ಬೇಕಾರ್ಲವನು ಇಲ್ಲ ಅಂತ ಹೇಳ್ತಂದು ಅಲ್ಲೇ ನಿಲ್ಲಿಸೋದು. ಅಂದೇಳಿ ಮೇನ್ ರೋಡು ನೀರು ಮುಗ್ದೋಗಿ ಮತ್ತೆ ತಗೊಂಡೋಗಿ ಅಲ್ಲೇ ನಿಲ್ಲಿಸ್ತಾ ನನ್ನ ಮಗ. ನಾ ಹುಡುಗಿ ಕರ್ಕೊಂಬಂದಿದ್ದು ಬಾ, ಇಲ್ಲ ಕರ್ಕೊಂಡು ಹೋಗ್ತೀನಿ ಚಿಕ್ಕ ಕರ್ಕೊಂಬಂದಿದ್ಲು ಅಂತೇಳಿ. ಗುಂಡು ಬರೀ ಇಲ್ಲಿ ಚಿನ್ನಮ್ಮ ಗುಂಡು ಮನೆ ಇಲ್ಲಿ ನಂಗೆ ಗುಂಡು ಮನೆ. ಆಯ್ ಮಾಡಲ್ಲಿ ಆಯ್ ಮಾಡ ಗುಂಡು ಮರಿ ಆಯ್ ಮಾಡೋರಿಗೆ ಆಯ್. ನನಗಂತೂ ಫುಲ್ ಸ್ಟ್ರೈನ್ ಆಗಿ ಹೋಗ್ಬಿಟ್ಟಿತ್ತು. ಬಂದು ಊಟ ಮಾಡಿಬಿಟ್ಟು ನಮ್ಮ ಗುಂಡು ಮರಿತಾವೆ ಸ್ವಲ್ಪ ಆಟ ಆಡಿ ಮಲಿಕೊಂಡು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ನಿಮಗೆಲ್ಲರಿಗೂ ಕ್ಲಾರಿಟಿನೂ ಸಿಕ್ಕಿದೆ ಯಾಕೆ ನಮ್ಮ ಹುಡುಗಿಗೆ ಸನ್ಮಾನ ಕೊಟ್ಟು ಪ್ರೈಸ್ ಕೊಟ್ಟರು ಅಂತೇಳಿ. ಸೊ ನನ್ನ ಡೇ ಈ ಥರ ಇತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತಣ್ಣಗೈತೆ ಅಣ್ಣ ಸೊಳ್ಳೆ ಹೊಡಿಯುವಂತ ಆ ಮೂಲೆಯಲ್ಲಿ ಅಲ್ಲೊಂದು ಐತ್ ಕಡೆ ಸೊಳ್ಳೆ. ಹೆಂಗವ ಸೊಳ್ಳೆ ಹೊಡಿಯೋದು? ಹಂಗ ಹೊಡಿಯೋದು ಸೊಳ್ಳೆನಾ? ಇನ್ನೊಂದ್ಸತಿ ಹೊಡಿಯೋ ಚಿನ್ನಮ್ಮ, ಸೊಳ್ಳೆ ಹೊಡಿ ಪಪ್ಪ, ಸೊಳ್ಳೆ ಹೊಡಿ ಒಲೈತೆ. ಚತಾವತ್ತು ಮಗ 11 ಗಂಟೆ